ನೀಟಾಗಿ ಫ್ಯಾನ್ಸಿ ಹೋಗ್ತಾ ಇರೋದು ಜೀವನದಿ ನಾವು ಫೈನಲಿ ನಾನು ದೇವಸ್ಥಾನಕ್ಕೆ ಹೋಗ್ದಿರಾನೆ ಫೋಟೋಸ್ ತಗೊಂಡ್ ಬಂದಿದ್ದೀನಿ. ಇವ್ರ ಏಜ್ ಗೆಸ್ ಮಾಡಿ ಗೈಸ್. ನಮ್ಮ ಅಮ್ಮಗುಡಿ ಫಸ್ಟ್ ಟೈಮ್ ಪೊಂಗಲ್ ತಿಂತಾ ಇದ್ದಾರೆ. ತಲಕಾವೇರಿ ಹತ್ತ ಗೇಟ್ ಹತ್ತ ಬಂದು ಒಳಗಡೆ ಹೋಗಕ್ ಆಗ್ತಿಲ್ಲ ಆಫ್ಟರ್ ಸೋ ಮೆನಿ ಇಯರ್ಸ್ ಗೈಸ್. ಸೌಂಡ್ ಕಮ್ಮಿ ಮಾಡಮ್ಮ. ಅಯ್ಯೋ ಒಂದು ಯೂಟ್ಯೂಬ್ ನೋಡಕ್ ಶುರು ಮಾಡಿದ್ರೆ ನಮ್ಮ ಅಜ್ಜಿಗೆ ಏನು ಬೇರೆ ಏನು ಗೊತ್ತಾಗಲ್ಲ. ಒಳ್ಳೇದಾಯ್ತು. ಸೊ ಗೈಸ್ ಇವಾಗ ನಾವು ತಲಕಾವೇರಿಗೆ ಹೋಗ್ತಾ ಇದೀವಿ. ನಮ್ಮ ಅಜ್ಜಿ ನಮ್ಮ ಅಮ್ಮಗುಟಿ ಇದುವರೆಗೂ ತಲಕಾವೇರಿ ನೋಡೇ ಇಲ್ಲ ಅಂತೆ. ಬಾಬಾ ನಮ್ಮ ಅಮ್ಮಗುಟಿ ಇಲ್ಲೇ ಇದ್ದಾರೆ ಆದ್ರೂ ನೋಡಿಲ್ಲ. ಆದ್ರೆ ನಾನ್ ನೋಡಿದ್ದೀನಿ, ನಮ್ಮಮ್ಮನೂ ನೋಡಿದ್ದಾರೆ. ಸೊ ಆಮೇಲೆ ದೇವೇಟ ಅಂದುಕೊಂಡು ಪೋಯಲ್ಲ. ಸೊ ನಾನು ನೋಡಿದ್ದೀನಿ, ದೇವೇಟ ನೋಡಿದ್ದಾರೆ. ಸೊ ದೊಡ್ಡವ್ರಿಗೆ ತೋರ್ಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಇಬ್ರು ಯಾವ್ದೋ ಮದ್ವೆಗೆ ಹೋಗೋ ತರ ರೆಡಿ ಆಗಿದ್ದಾರೆ. ಇಲ್ಲಿ ಅಮ್ಮಗುಟಿ ನೀಟಾಗಿ ನಾವು ಹೋಗ್ತಾ ಇರೋದು ಜೀವನದಿ. ನಾವು ಹುಟ್ಟಿದ ದೇವ್ರ ನೀರ್ನ ಕುಡಿಯೋರು ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಎಸ್, ನಮ್ ಪ್ರಾಣನೇ ಜೀವನದಿ. ಎಸ್. ಸೊ ನೋಡ್ಕೊಂಡು ಬರೋಣ ಏನೇನ್ ಮಾಡ್ತೀವಿ ಅಂತ ತೋರಿಸ್ತೀನಿ ಗೈಸ್. ಇವಾಗ ಒಂದು ಹೊಸ ಹೋಟೆಲ್ಗೆ ನನ್ನ ಹಸ್ಬೆಂಡ್ ಕರ್ಕೊಂಡ್ ಬಂದಿದ್ದಾರೆ. ನಮ್ಮೆಲ್ಲರನ್ನು ಹೋಟೆಲ್ ಪೇರು ಏನು ಹೇಳಬೇಡ. ಹೋಟೆಲ್ ಮತ್ತೆ ಪ್ರಮೋಷನ್ ತರ ಬಿಡುತ್ತೆ, ಫ್ರೀ ಪ್ರಮೋಷನ್. ಇದು ಸುಳ್ಯ ಹತ್ರ ಇದೀವಿ ಗೈಸ್. ಸುಳ್ಯ ಇದು ನ್ಯೂ ಯೂಟ್ಯೂಬರು ಚೌಡೇಶ್ವರಿ, ಶೋಭಾ ಚೌಡೇಶ್ವರಿ. ಇನ್ಸಿಲ್ ಬಂದು ಬಿ ಅಂತ. ಎಲ್ಲ ಸಬ್ಸ್ಕ್ರೈಬ್ ಮಾಡು ಮಾಡಿ. ನನ್ನ ಸೀರೆ ಹಾಕೊಂಡಿದ್ದಾರೆ ನಮ್ಮಮ್ಮ ಫಸ್ಟ್ ಟೈಮ್. ಹೌದು, ನಾನು ಲೈಫಲ್ಲೇ ಫಸ್ಟ್ ಟೈಮ್ ಅವ್ರ ಸ್ಯಾರಿ ಇಸ್ಕೊಂಡು ಹಾಕೊಂಡಿರೋದು. ಥ್ಯಾಂಕ್ ಯು ಮಗಳೇ. ನನ್ನ ಡ್ರೆಸ್ ನೋಡಿ ಗೈಸ್. ಲಿಂಕ್ ಬೇಕಂದ್ರೆ ಕೇಳಿ ಕೊಡ್ತೀನಿ. ಇದೇ ಆಯ್ತು ನಮ್ಮ ಹುಡುಗಿರು ಎಲ್ಲದಕ್ಕೂ ಲಿಂಕ್ ಕಳಿಸ್ತೀನಿ. ಅಲ್ಲಿ ಬೇರೆಯವರು ಯೂಟ್ಯೂಬರು, ಅಲ್ಲಿ ಇನ್ನೊಬ್ರು ಯೂಟ್ಯೂಬರ್ ಇದ್ದಾರೆ, ಮಲಯಾಳಿ ಯೂಟ್ಯೂಬರ್. ಅವ್ರನ್ನ ನೋಡಿ ಸ್ಕರ್ಟ್ ಹಾಕೊಂಡು ಟಾಪ್ ಹಾಕೊಂಡಿದ್ದಾರೆ. ಅಚ್ಚಡ ಇಷ್ಟು ಕ್ಯೂಟ್ ಎಲ್ಲ ನೋಡಿರೋರಲ್ಲ. ಇದು ನಮ್ಮ ಅಮ್ಮ. ಏಜಿ ಹೇಳಕ್ಕಾಗಲ್ಲ, ನೀವೇ ಹೇಳಿ ಅವಳು ಏಜಿ ಅಲ್ಲ. ಎಲ್ಲಿ ಎಷ್ಟು ಏಜಿ? ಇವರ ಏಜ್ ಹತ್ರ ಬರೋದು ಸಾಕು. ಇವ್ರ ಏಜ್ ಗೆಸ್ ಮಾಡಿ ಗೈಸ್. ಕರೆಕ್ಟ್ ಆಗಿ ಗೆಸ್ ಮಾಡೋರ್ಗೆ ಗಿಫ್ಟ್ ಇದೆ. ಪ್ಲೇನ್ ಕಿಸ್ ಕೊಡ್ತೀನಿ. ಇಪ್ಪಳೆ ಕೊಡ್ತು ವಾವ್, ನಮ್ಮ ಅಮ್ಮಗುಡಿ ಫಸ್ಟ್ ಟೈಮ್ ಪೊಂಗಲ್ ತಿಂತಾ ಇದ್ದಾರೆ. ಅಲ್ಲಿ ನೋಡಿ ಬೀಗ್ರುಗಳು ಇಬ್ರಿಬ್ರು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ ನೋಡಿ. ಇವಾಗ ತಲೆ ಅಲಾಡ್ಸ್ತಾರೆ. ನಂಗೆ ಗೊತ್ತಾ, ಹಂಗೆ ಬರೋದು. ನಮ್ಮ ಅಜ್ಜಿ ತಟ್ಟೆ ಇಡ್ಲಿ, ಬೆಂಗಳೂರಲ್ಲೂ ತಟ್ಟೆ ಇಡ್ಲಿ, ಇಲ್ಲೂ ಸಾರಿ ಸಾಂಬಾರ್ ಡಿಪ್ ಇಡ್ಲಿ. ಮತ್ತೆ ನಮ್ಮಮ್ಮ ತಟ್ಟೆ ಇಡ್ಲಿ. ಸಾಕಮ್ಮ 2 ತಟ್ಟೆ ಇಡ್ಲಿ. ನಾನು ಟೂರಲ್ಲ, ತಲಕಾವೇರಿ ನೋಡಿ. ಹೋಗ್ತಾ ಇರೋದು ಗೈಸ್. ತಲಕಾವೇರಿ ಹತ್ತ ಗೇಟ್ ಹತ್ತ ಬಂದು ಒಳಗಡೆ ಹೋಗೋಕ್ಕಾಗ್ತಿಲ್ಲ. ಇದು ಸ್ಲೀವ್ಲೆಸ್ ಹಾಕೊಂಡ್ರೆ ಒಳಗಡೆ ಅಲೌಡ್ ಇಲ್ಲ ಅಂತೆ. ವಿತೌಟ್ ಸ್ಲೀವ್ ಬಂದು ಫುಲ್ಲಾಗಿರ್ಬೇಕಂತೆ, ಅವಾಗಲೇ ಅಲೌಡ್ ಅಂತೆ. ಬೇಕಾದರೆ ಕವರ್ ಅಪ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿದ್ರು. ಈ ದೇಟ ನೋಡಿದ್ರೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಗೈಸ್. ಪಾರ್ಕಿಂಗ್ ಬೇರೆ ಸಿಕ್ಕಿಲ್ಲ. ಕಾರ್ ತಗೊಂಡು ಎಲ್ಲೋ ಕೆಳಗಡೆ ಹೋಗ್ಬಿಟ್ಟಿದ್ದಾರೆ. ಇವಾಗ ಅವ್ರು ಬರೋದು ಇಲ್ಲ ಅಂತ ಇದರ ಮೇಲೆ. ಅದಕ್ಕೆ ಇವ್ರು ಹೆಂಗೋ ನಾನು ತಲಕಾವೇರಿ ನೋಡಿದ್ದೀನಿ, ಅದಕ್ಕೆ ಇಲ್ಲೇ ಕೂತಿದ್ದೀನಿ. ಇಷ್ಟು ದೂರ ಬಂದು ಒಳಗಡೆ ಹೋಗೋಕ್ಕಾಗ್ತಿಲ್ಲ. ಇಟ್ಸ್ ಓಕೆ. ನಾನು ಹೆಂಗೋ ತಲಕಾವೇರಿ ನೋಡಿದ್ದೀನಿ. ಇವ್ರು ನೋಡ್ಬೇಕಂತ ನಾನು ಕರ್ಕೊಬಂದಿದ್ದು. ಐ ಆಮ್ ಲುಕಿಂಗ್ ಬ್ಯೂಟಿಫುಲ್ ರೈಟ್. ಈ ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿದೆ ಗೈಸ್. ಇಷ್ಟು ಲೈಕ್ ತುಂಬ ಗಾಳಿ, ತುಂಬ ವಿಂಡಿ, ಮತ್ತು ಬಿಸಿಲು ಹೇಗಿದೆ ಅಂದರೆ ಬಿಸಿಲು ಗೊತ್ತಾಗ್ತಾ ಇಲ್ಲ. ಅಷ್ಟು ಬಿಸಿಲು ಏನು ಗೊತ್ತಾಗ್ತಾ ಇಲ್ಲ, ಬಿಕಾಸ್ ತಣ್ಣಗೆ ಗಾಳಿ ಇದೆ. ಬಟ್ ದೆನ್ ಈ ಬಿಸಿಲಿಗೆ ಕಣ್ಣೇ ಓಪನ್ ಮಾಡೋಕ್ಕಾಗ್ತಿಲ್ಲ, ಆ ಥರ ಬಿಸಿಲು. ಮತ್ತು ಇಟ್ಸ್ ಸೋ ಕೂಲ್ ಆ್ಯಂಡ್ ಸೋ ನೈಸ್. ದಯವಿಟ್ಟು ಇವಾಗ ತೊಗೊಂಬರ್ತಾ ಇದ್ದಾರೆ ನನಗೆ ಶಾಲು. ಬಟ್ ಐ ಡೋಂಟ್ ವಾಂಟ್ ಶಾಲ್. ನಾನು ಒಳಗಡೆ ಹೋಗಲ್ಲ, ಇಲ್ಲೇ ಒಂದು ಫೋಟೋಸ್ ತೊಗೊಂಡು ಹೋಗ್ಬಿಡೋದಷ್ಟೇ. ಅದಾ ಅವರ ಕಳ್ಳನ್ ವರ್ಣಂಡಿ ಅದು ದರ್ಶನ ಮುಗಿದ ಮೇಲೆ ಬರ್ತಾ ಇದ್ದಾರೆ ಈ ಸರ್. ಎಂಟೆ ಗ್ರಾಣಿ ಎಲ್ಲ ಕಂಡಿಟ್ಟಾಯಿ
പോവാൻ ടൈമായി. ಬಿತ್ರ ನಮ್ ಜೊತೆನೇ ಬರ್ಬೋದಾಯ್ತು. കിട്ടിയല്ലോ പോവാലോ ഓട്ട് മേലോട്ട്. ഒരു കുഞ്ഞി പോലെ ಕಾಣೇನುಂಟಲ್ಲ ಒಂದ್ 29 ವಯಸ್ಸು ತರನೇ ಕಾಣ್ತಿಲ್ಲ ಇವರು. ಯಾವ್ದೋ ಒಂದು 24 ಇಯರ್ಸ್ ಹುಡುಗ ತರ. ರೆಕಾರ್ಡ್ ಮಾಡ್ಬಿಡಿ. ನೀವ್ ಯಾರು? ಫೈನಲಿ ನಾನು ದೇವಸ್ಥಾನಕ್ಕೆ ಹೋಗ್ದಿರಾನೇ ಫೋಟೋಸ್ ತೊಗೊಂಡ್ ಬಂದಿದ್ದೀನಿ. ಇಲ್ಲಿ ಅಲ್ಲಿಂದಾನೇ ನೋಡ್ಕೊಂಡೆ ಗೈಸ್. ನಾನು ಹಿಂಗೋ ಹೋಗಿದ್ದೀನಿ. ಸೊ ಐ ವಾಸ್ ಲೈಕ್ ವೈ ಶುಡ್ ಐ ಗೋ ಅಗೇನ್ ಅಂತ. ನಮ್ಮ ಅಜ್ಜಿ ಚೆನ್ನಾಗಿ ದರ್ಶನ ಮಾಡ್ಕೊಂಬಂದ್ರು. ಪಾಪ ಅಲ್ಲೇ ನಿಂತಿದ್ರು 10 ನಿಮಿಷ. ನೋಡ್ದಿರ ತಲಕಾವೇರಿ ಇಷ್ಟು 70 ಇಯರ್ಸ್ ಆದ್ಮೇಲೆ ನಮ್ಮ ಅಜ್ಜಿ ಇವಾಗ ನೋಡ್ತಾ ಇದಾರೆ ತಲಕಾವೇರಿ. ತಿರ್ಗಾ ಬರ್ತೀನಲ್ಲ ಸ್ನಾನ ಮಾಡಕ್ಕೆ 50 ರೂಪಾಯಿ ಅಂತೆ. ನೀನು ಮಾಡಕ್ಕೆ ಬಿಟ್ಟಿಲ್ಲ. ಓ ಸ್ನಾನ ಮಾಡಿ ಇವು ಡ್ರೆಸ್ ಚೇಂಜ್ ಮಾಡೋಷ್ಟಲ್ಲೇ ಅಷ್ಟೇ ಗೈಸ್ ಟೈಮ್ ಮುಗ್ದೋಗ್ಬಿಡತ್ತೆ. ಇಲ್ಲೇನೂ ಇಲ್ಲ ತಿನ್ನಕ್ಕೆ, ಅದೇ ಡಿಸ್ಅಡ್ವಾಂಟೇಜ್. ತಾನೇ ಇರುತ್ತೆ. ಐ ಡೋಂಟ್ ನೋ ವೈ. 2 butterflies. ಅಂಕಲ್ 5 ಮಜ್ಜಿಗೆ. ಕೂಲ್ ತಣ್ಣಗೆ ಇಲ್ದಿರೋದಿದೆಯಾ? ತಣ್ಣಗೆ ಇರೋದಾ? 4 ಕೊಡಿ. ಇಷ್ಟಾಯ್ತು. ಆಫ್ಟರ್ ಸೋ ಮೆನಿ ಇಯರ್ಸ್ ಗೈಸ್ ನಾನು ಹಿಂಗೆ ನಿಂತಿರೋದು. ನಾವು ಈ ಕಾರ್ ತೊಗೊಂಡಿದ್ದೆ ನಾವೆಲ್ಲರೂ ಟ್ರಾವೆಲ್ ಮಾಡಾಗ ಹಿಂಗೆ ನಿಂತ್ಕೊಬೋದು ಅಂತ. ನಾನು ಅದ್ರ ಬಗ್ಗೆ ಮರ್ತಿ ಹೋಗ್ಬಿಟ್ಟಿದ್ದೆ. ಸಡನ್ನಾಗಿ ದಯವಿಟ್ಟು ನಾನು ಹಿಂಗೆ ನಾಲ್ಕು ಮಾಡಿಸಿದ್ರು. ಈ ರೋಡಲ್ಲೆಲ್ಲ ಹಿಂಗೆ ನಿಂತ್ಕೋ ಚೆನ್ನಾಗಿರುತ್ತೆ ಅಂತ. ಸಮ್ ಸ್ಟ್ಯಾಂಡಿಂಗ್ ಲುಕ್ ಅಟ್ ದಿ ಲೊಕೇಶನ್. ಫುಲ್ ಗ್ರೀನರಿ ಗೈಸ್. ಜನ ಒಂದೂ ಇಲ್ಲ ನೋಡಿ. ನಾನು ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ. ಎಲಿಫೆಂಟ್ ಕ್ರಾಸಿಂಗ್ ಅಂತ ಹಾಕಿದ್ದಾರೆ. ಮತ್ತು ಟೈಗರ್ ಅಂತಲೂ ಹಾಕಿದ್ದಾರೆ ಸಿಂಬಲು. ಆದರೆ ನಾನು ಎಲಿಫೆಂಟು ನೋಡಿಲ್ಲ, ಟೈಗರು ನೋಡಿಲ್ಲ, ಒಂದು ಬರ್ಡು ನೋಡಿಲ್ಲ. ಬರೀ ಬಟರ್ಫ್ಲೈಸೇ ನೋಡ್ಕೊಂಬರ್ತಾಯಿದ್ದೀನಿ. ನೋಡಿ ನನ್ನ ಕಣ್ಣಿಗೆ ಅಂತಲೇ 4-5 ಬಟರ್ಫ್ಲೈಸ್ ಬೀಳುತ್ತೆ. ಟೈಗರ್ ನಾನು ಅಬ್ಸರ್ವ್ ಮಾಡ್ತಾಯಿದ್ರೆ ಅಲ್ಲಿಂದ ಹಿಂಗೆ ಜಂಪ್ ಮಾಡಿ ನನ್ನ ತಲೆನ ಕಿತ್ಕೊಂಡು ಹಂಗೋಗುತ್ತೆ. ನೋಡಿ ನಮ್ಮ ಅಜ್ಜಿ ಹಂಗೆಲ್ಲ ಮಾತಾಡ್ಬೇಡ ಅಂತ ಇದ್ದಾರೆ. ಚೆನ್ನಾಗಿದೆ ಗೈಸ್. ಲುಕ್ ಅಟ್ ದಿಸ್ ಪ್ಲೇಸ್. ಆದರೆ ನಾವು ಪಾರ್ಕ್ ಮಾಡಂಗಿಲ್ಲ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಬಟ್ ದೆನ್ ನಿಂತ್ಕೊಂಡು ಫೋಟೋ ತೆಗೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ನೀರು ಕುಡಿದ್ರೂ ಒಳ್ಳೇದು ಆ್ಯಕ್ಚುಲಿ, ಬಿಕಾಸ್ ಆಫ್ ರೂಟ್ಸ್ ಇಂದ. ಆ ಸನ್ಲೈಟು ಅಲ್ಲೇ ಬಿದ್ದಿದೆ ದೇವಟ. ಸೊ ಇಷ್ಟು ಚೆನ್ನಾಗಿ ಕಾಣುತ್ತೆ. ಇದ್ಯಾವುದೇ ನಾವು ಬೇರೆ ರೂಟಿಂದ ಬರ್ತಾ ಇರೋದು. ಬೇರೆ ವಾಟರ್ ಫಾಲ್ಸೇ ಸಿಗ್ತಾ ಇದೆ ನಮಗೆ. ಇದು വെള്ളം കുടിച്ചെങ്കിൽ നല്ലതമ്മേ റൂട്ടല്ലേ. ಗೈಸ್ ಫೈನಲಿ ಮನೆಗೆ ಬಂದಾಯಿತು. ಫುಲ್ಲು ಸುತ್ತಾಡಿಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು, ನನ್ನ ಊಟ ವ್ಲಾಗ್ಗೆ ತೆಗಿಯೋಕ್ಕೆ ಮಾಡ್ತೋಗ್ಬಿಟ್ಟೆ. ಬಿಕಾಸ್ ಐ ವಾಸ್ ಟಯರ್ಡ್ ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಸೊ ಐ ಕುಡೆಂಟ್ ಟೇಕ್ ದಿ ವ್ಲಾಗ್. ಆ್ಯಂಡ್ ಅದಕ್ಕೆ ಇವಾಗ ಮನೆಗೆ ರೀಚ್ ಆದ್ವಿ. ಇವಾಗ ಟೈಮ್ ಬಂದು 4 o'clock. ಬೇಗನೆ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಈ ಸತಿ ನಾವು ತಲಕಾವೇರಿಯಿಂದ ಡೈರೆಕ್ಟ್ ಮನೆಗೆ ಗೂಗಲ್ ಮ್ಯಾಪಲ್ಲಿ ಲೈಕ್ ರೂಟ್ ಸರ್ಚ್ ಮಾಡಿದಾಗ ವಿ ಗಾಟ್ ಅ ಶಾರ್ಟ್ಕಟ್ ರೂಟ್. ಜಸ್ಟ್ 1.5 hour ಅಷ್ಟೇ. ನಾವು ಬೆಳಿಗ್ಗೆ ಇಲ್ಲಿಂದ ತಲಕಾವೇರಿಗೆ ಹೋದಾಗ ವಿ ಟುಕ್ ಅನದರ್ ರೂಟ್. ಸೊ ದಟ್ಸ್ ಫ್ರಮ್ ಸುಳ್ಯ. ಸೊ ಸುಳ್ಯದಿಂದ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡ್ವಿ. ಇಟ್ ಶೋಡ್ 2.5 hours. ಸೊ ಆಲ್ಮೋಸ್ಟ್ ಲೈಕ್ 1.5 hour ನಾವು ಸೇವ್ ಮಾಡಿದ್ದೀವಿ. ದಟ್ಸ್ ಬಿಕಾಸ್ ಆಫ್ ದೇವೇಟ. ಆ್ಯಂಡ್ ಸೊ ಬೇಗನೆ ಮನೆಗೆ ರೀಚ್ ಆದ್ವಿ. ಸೊ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ, ಫ್ರೆಶ್ ಅಪ್ ಅಂದರೆ ಹೋಗಿ ಸ್ನಾನ ಮಾಡಿ, ಆ್ಯಂಡ್ ದೆನ್ ಬೇರೆ ಒಂದು ಸ್ವಲ್ಪ ಕೆಲಸಗಳಿದೆ. ನನ್ನ ಡ್ರೆಸ್ಗಳನ್ನೇ ಬೆಂಗಳೂರಿಂದ ತೊಗೊಂಬಂದಿದ್ದ ಡ್ರೆಸ್ಸೇ ನಾನು ಇನ್ನೂ ಎತ್ತಿಟ್ಕೊಂಡಿಲ್ಲ. ಕ್ರಾಕ್ಸು ಇಲ್ಲ, ಲೈಕ್ ಏನೇನು ತೊಗೊಂಡಿದೆ, ನಥಿಂಗ್ ಐ ಹ್ಯಾವ್ ಪ್ಲೇಸ್ಡ್ ಇಟ್. ಸೊ ಇವಾಗೆಲ್ಲ ಮನೆ ಕೆಲಸ ಮಾಡಿಬಿಟ್ಟು ಅದಾದಮೇಲೆ ಅಷ್ಟೇ ಗೈಸ್. ಸೊ ಇನ್ ನೆಕ್ಸ್ಟ್ ವ್ಲಾಗ್. ಯಾರೆಲ್ಲ ಈ ವ್ಲಾಗ್ ಫುಲ್ಲಾಗಿ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್.
ಸೊ ನೆಕ್ಸ್ಟ್ ವ್ಲಾಗ್ ಏನಾಗಿರಬೇಕು, ನಿಮಗೆ ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಐ ವಿಲ್ ಡೂ ದ್ಯಾಟ್.